ವಿಡಿಯೋ ಕಾಲ್ ಮಾಡುವ ಮುನ್ನ ಹುಷಾರಾಗಿರಬೇಕು. ಯಾವಾಗ ಏನಾಗುತ್ತೆ ಅನ್ನೋದು ಗೊತ್ತಾಗಲ್ಲ. ನೋಡಿ, ಅದಕ್ಕೆ ಒಂದು ಘಟನೆ ನಡೆದು ಹೋಗ್ಬಿಟ್ಟಿದೆ. ಪತಿಯ ಜೀವವನ್ನು ತೆಗೆದಿದೆ ಪತ್ನಿಯ ವಿಡಿಯೋ ಕಾಲ್ ಮಾಡುವಾಗ ಹುಷಾರಾಗಿರಬೇಕು. ವಾಟ್ಸಪ್ನಲ್ಲಿ ವಿಡಿಯೋ ಕಾಲ್ ಮಾಡ್ತಿದ್ದಾಗ ರೈಲು ಗುದ್ದಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ ವ್ಯಕ್ತಿಯೊಬ್ಬ. ಹೆಂಡತಿ ಕಾಲ್ ಬಂದಿದ್ದು. ಮೈಸೂರಿನ ನಂಜನಗೂಡಿನಲ್ಲಿ ವಿಡಿಯೋ ಕಾಲ್ ಮಾಡಿ ಕಾರ್ಪೆಂಟರ್ ಸತ್ತು ಹೋಗಿದ್ದಾನೆ. ಬಿಹಾರದಲ್ಲಿದ್ದ ಹೆಂಡತಿಗೆ ವಿಡಿಯೋ ಕಾಲ್ ಮಾಡ್ತಿದ್ದ ಕಾರ್ಪೆಂಟರ್ ಮನು ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲಿ ನಿಂತ್ಕೊಂಡು ವಿಡಿಯೋ ಕಾಲ್ ಮಾಡ್ತಿದ್ದಾಗ ಟ್ರೈನ್ ಬಂದಿದೆ, ಗುದ್ದುಕೊಂಡು ಹೋಗಿದೆ. ಚಾಮರಾಜನಗರದಿಂದ ಮೈಸೂರಿಗೆ ಬರ್ತಿದ್ದ ರೈಲು ಡಿಕ್ಕಿಯಾಗಿ ಮನು ಸ್ಪಾಟಲ್ಲಿ ಡೆತ್ ಆಗಿದ್ದಾನೆ. ಪತಿಯ ಜೀವವನ್ನು ತೆಗೆದಿದೆ ಪತ್ನಿಯ ವಿಡಿಯೋ ಕಾಲ್. ಕಾರಣ ಪತ್ನಿ ಅಲ್ಲ. ವಿಡಿಯೋ ಕಾಲಲ್ಲಿ ಮಾತಾಡುವಾಗ ನಾವು ಹೇಗೆ ಮಾತಾಡಬೇಕು, ಆ ಕಡೆ ಈ ಕಡೆ ನೋಡಬಾರ್ದ, ವಿಡಿಯೋ ಕಡೆನೇ ನೋಡ್ತಿರ್ಬೇಕಾ? ನಾರ್ಮಲ್ ಕಾಲ್ ಆಗಿದ್ರೆ ಮನು ಬದುಕು ಉಳಿತಾ ಇದ್ದ, ಮುಂದೆ ನೋಡ್ಕೊಂಡು ಮಾತಾಡ್ತಿದ್ದ. ವಿಡಿಯೋ ಕಾಲ್ ಅಲ್ವಾ, ಹೆಂಡ್ತಿನ ಹಾಗೆ ಮೊಬೈಲಲ್ಲಿ ನೋಡ್ತಾ ಪ್ರಾಣ ಬಿಟ್ಟಿದ್ದಾನೆ. ನೋಡಿ, ನಾವು ಗಮನಿಸ್ತಾ ಇದ್ದೀವಿ. ವಾಟ್ಸಪ್ ವಿಡಿಯೋ ಕಾಲ್ ಮಾಡಿದ್ಲು ಹೆಂಡತಿ ಆ ಕಡೆಯಿಂದ, ಇವನೇ ಮಾಡಿದ್ದ ಅಂದ್ಕೊಳ್ಳೋಣ. ಮಾತಾಡ್ತಾ ಇದ್ರು, ಟ್ರೈನ್ ಬರೋದು ಗೊತ್ತಾಗಿಲ್ಲ ಅಂತ ಅನ್ಸುತ್ತೆ ಅವನಿಗೆ. ನೋಡಿ, ರೈಲು ಗುದ್ದಿ ಸ್ಥಳದಲ್ಲಿ ಇದೀಗ ಸಾವನ್ನಪ್ಪಿದ್ದಾನೆ. ಅಂದರೆ ಆ ಟ್ರೈನು ಬರೋದು ಗೊತ್ತಾಗದೇ ಇರುವಷ್ಟು ಹೆಂಡತಿ ಜೊತೆ ಇವನು ಪಾಪ ಏನು ಮಾತಾಡ್ತಿದ್ನೋ ಗೊತ್ತಿಲ್ಲ. ಆ ಟ್ರೈನ್ ಸೌಂಡ್ ಕೂಡ ಇವನು ಕೇಳಿಸಿಲ್ವೇನೋ, ಆ ಗುಂಗಲ್ಲಿದ್ದಾನೆ ಇವನು. ಯಾಕೆಂದ್ರೆ ಸಹಜವಾಗೇ ಈ ಬಿಹಾರ UPಯಿಂದ ಸಾಕಷ್ಟು ಜನ ನಮ್ಮ ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಹೆಂಡತಿ ಮಕ್ಕಳನ್ನ ಬಿಟ್ಟು ಬಂದು ಮಾತಾಡಲಿ, ಆದರೆ ಸ್ವಲ್ಪ ಅಲರ್ಟ್ ಆಗಿರಬೇಕಾಗಿತ್ತು. ಟ್ರೈನ್ ಬರ್ತಿದೆಯಾ ಇಲ್ವಾ ಅಂಥೇಳಿ ನಾನು ಎಲ್ಲಿ ಎತ್ಕೊಂಡು ಮಾತಾಡ್ತಿದ್ದೀನಿ ಅನ್ನೋದು ಅರಿವಿರಬೇಕಾಗಿತ್ತು ಮನುಗೆ. ಆದರೆ ನೋಡಿ, ನೀವು ಹುಷಾರಾಗಿರ್ಬೇಕಷ್ಟೇ. ಹೆಂಡತಿ ಫೋನ್ ಮಾಡಿದ್ಲು, ಲವ್ವರ್ ಫೋನ್ ಮಾಡಿದ್ಲು ಅಂಥೇಳಿ ಎಲ್ಲೆಲ್ಲೋ ವಿಡಿಯೋ ಕಾಲಲ್ಲಿ ಮಾತಾಡೋದಲ್ಲ. ಮೈಸೂರಿನ ನಂಜನಗೂಡಿನಲ್ಲಿ ಆಗಿರುವಂಥ ಘಟನೆ ಇದು. ಕಾರ್ಪೆಂಟ್ರಾಗಿ ಕೆಲಸ ಮಾಡ್ತಿದ್ದ ಇವನು ಮನು. ಬಿಹಾರದಲ್ಲಿ ಅವನು ಹೆಂಡತಿ ಇದ್ಲು, ವಿಡಿಯೋ ಕಾಲ್ ಮಾಡಿದ್ಲು, ಆ ಕಡೆಯಿಂದ ಮಾತಾಡ್ತಿದ್ದ. ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲಿ ನಿಂತ್ಕೊಂಡು ಆ ಸಂದರ್ಭದಲ್ಲಿ ಟ್ರೈನ್ ಕುದ್ಕೊಂಡು ಹೋಗಿದೆ. ಎಲ್ಲ ಡಿಸ್ಟೆನ್ಸ್ ಎಲ್ಲ ಗೊತ್ತಾಗಿಲ್ವಾ ಇವನಿಗೆ? ಎಲ್ಲ ಮೈ ಮರೆತು ಬಿಟ್ಟಿದ್ನ ಇವನು ಅಂತ ಗೊತ್ತಾಗಿಲ್ಲ ನಮಗೆ. ಬಟ್ ಹಾಗಾಗಿ ಈಗ ನೋಡಿ, ವಾಟ್ಸಪ್ ಕಾಲೋ ಅಥವಾ ಇನ್ನು ಇನ್ಸ್ಟಾ ಕಾಲೋ ಯಾವುದೋ ಕಾಲ್ ಆಗಿರ್ಬೋದು, ಮಾತನಾಡುವಾಗ ಎಚ್ಚರ ವಹಿಸ್ಕೊಂಡು ಮಾತಾಡಬೇಕು. ಅದೇ ಅಲ್ಲಿ ಪಕ್ಕದಲ್ಲಿ ಹೋಗಿ ಕೂತ್ಕೊಂಡು ಮಾತಾಡಿದ್ರೆ ಯಾರೂ ಕೇಳ್ತಿರ್ಲಿಲ್ಲ ಅವನಿಗೆ. ಟ್ರೈನ್ ಪಕ್ಕ ಅಲ್ಲಿ ಆ ಟ್ರ್ಯಾಕ್ ಪಕ್ಕನೇ ಯಾಕೆ ನಿಂತ್ಕೊಂಡಿದ್ದ ಮನು? ಮತ್ತಷ್ಟು ಮಾಹಿತಿ ಪುನೀತ್ ನೀಡ್ತಾರೆ. ಪುನೀತ್, ಈಗ ಪತ್ನಿಯ ವಿಡಿಯೋ ಕಾಲ್ಗೆ ಪತಿ ಬಲಿಯಾಗಿದ್ದಾನೆ ಅಂದರೆ ಎಲ್ರಿಗೂ ಕೂಡ ಒಂದು ರೀತಿ ಅಲರ್ಟ್ ಆಗಬೇಕಿದು. ವಿಡಿಯೋ ಕಾಲ್ ನಾರ್ಮಲಾಗಿ ಮಾತನಾಡುವಾಗ ನಾವು ಯಾವ ರೀತಿಯಾಗಿ ಆ ಕಡೆ ಈ ಕಡೆ ಏನಾಗ್ತಿದೆ ಅನ್ನೋದು ಅರಿವಿಲ್ಲದೆ ಮಾತಾಡಿದ್ರೆ ಏನಾಗುತ್ತೆ ಅಂಥೇಳಿ ಇದು ಅದೇ ರೀತಿಯಾಗಿದ್ದ ಅವನ ಗಮನಕ್ಕೆ ಬಂದಿರಲಿಲ್ವ ಹಾಗಾದರೆ? ಪ್ರಭು, ಇಲ್ಲಿ ಮುಖ್ಯವಾಗಿ ನಾವು ಕಾಣ್ತಕ್ಕಂಥದ್ದು ಈ ತರದ ಮೊಬೈಲ್ ಆಪತ್ತಂದಿರ್ತಕ್ಕಂಥ ಬಹಳಷ್ಟು ಘಟನೆಗಳನ್ನ ನಾವು ನೋಡ್ತೀವಿ. ಯಾಕೆಂತ ಹೇಳಿದ್ರೆ ಈ ತರದ್ದು ಇದು ಕೇವಲ ಇದೊಂದು ಘಟನೆ ಮಾತ್ರವಲ್ಲ, ಬಹಳಷ್ಟು ಘಟನೆಗಳು ನಡೀತವೆ. ಆದ್ರೂ ಕೂಡ ಜನ ಎಚ್ಚೆತ್ಕೊಳ್ತಾ ಇಲ್ಲ ಅಂತಾನೂ ಕೂಡ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಈ ತರದ ಘಟನೆಯನ್ನ ಗಮನಿಸೋದಾದ್ರೆ ಈ ಒಂದು ತನ್ನ ಪತ್ನಿಯೊಂದಿಗೆ ವಿಡಿಯೋ ಕಾಲ್ ನಲ್ಲಿ ಮಾತನಾಡ್ತಾ ಇರ್ತಾರೆ. ಈ ಒಂದು ಸಂದರ್ಭದಲ್ಲಿ ಹಿಂಬದಿಯಿಂದ ಬರ್ತಕ್ಕಂಥ ಒಂದು ರೈಲನ್ನ ಗಮನಿಸದೇ ಇರುವಷ್ಟರ ಮಟ್ಟಿಗೆ ಅವರು ಆ ಒಂದು ವಿಡಿಯೋ ಕಾಲ್ ನಲ್ಲಿ ತಲ್ಲೀನರಾಗಿರ್ತಾರೆ. ಈ ಒಂದು ಹಿನ್ನೆಲೆಯಲ್ಲಿ ಆತನಿಗೆ ವಿಡಿಯೋ ಕಾಲ್ ಮಾಡುವಂತಹ ಸಂದರ್ಭದಲ್ಲಿ ಹಿಂಬದಿಯಿಂದ ಬಂದಂತಹ ರೈಲು ತಾಕಿದಂತಹ ಪರಿಣಾಮವಾಗಿ ಸ್ಥಳದಲ್ಲೇ ಆತ ಮೃತಪಟ್ಟಿರ್ತಕ್ಕಂಥ ಬಹಳ ಪ್ರಮುಖವಾಗಿ ನಂಜನಗೂಡು. ಥ್ಯಾಂಕ್ ಯು ಪುನೀತ್ ಮಾಹಿತಿಗಾಗಿ.